ಬಳ್ಳಾರಿ ಡಿಸ್ಟ್ರಿಕ್ಟ್ನ ಸಂಡೂರು ಎಲ್ಲ ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ಪ್ರಪಂಚದ ವಿಖ್ಯಾತಿಯಾಗಿರುವಂಥ ಹಂಪಿಗೆ ಬರ್ದಲೇ ಇದ್ದರೆ ಹೇಗೆ, ಅದರಲ್ಲೂ ವಿರೂಪಾಕ್ಷನ ದರ್ಶನ ಮಾಡ್ದಲೇ ಇದ್ದರೆ ಹೇಗೆ ಅಲ್ವಾ. ಸೊ ಇವತ್ತು ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಹಂಪಿಯಲ್ಲಿರುವ ವಿರೂಪಾಕ್ಷ ದೇವಸ್ಥಾನಕ್ಕೆ. ಈ ದೇವಸ್ಥಾನ ವಿಜಯನಗರ ಡಿಸ್ಟ್ರಿಕ್ಟಿಗೆ ಸೇರುತ್ತೆ. ಸೊ ಬನ್ನಿ ಈಗ ದೇವರ ದರ್ಶನನ ಪಡ್ಕೊಂಡು ಬರೋಣ. ಇದು ಸಂಡೂರಿಂದ 40 ಕಿಲೋಮೀಟರ್ ಆಗುತ್ತೆ ಆ್ಯಂಡ್ ದೇವಸ್ಥಾನ 1 ಗಂಟೆ ಕ್ಲೋಸ್ ಅಂತೆ. ಬೇಗ ಬೇಗ ದರ್ಶನ ಮಾಡ್ಕೊಂಡು ಬಂದ್ಬೇಡ, ಇನ್ನೊಂದು 10 ಮಿನಿಟ್ಸ್ ಇದೆ ಅಷ್ಟೇ 1 ಗಂಟೆ ಆಗೋಕ್ಕೆ. ದರ್ಶನ ಪಡ್ಕೊಂಡು ನಿಮಗೂ ಆದಷ್ಟು ತೋರಿಸ್ತೀನಿ. ಇದೆಷ್ಟು? ಅದು 50, ಈ ಕಡೆ ಇರೋದು 120, ಇದು 80. ಇದೆಲ್ಲ ಇದು ಪಂಚಲೋಹ ಬರುತ್ತೆ, ಏನು ಬರುತ್ತೆ ಇದೆಲ್ಲ? ಇದೆಲ್ಲ ಪಂಚಲೋಹ. ಇದು ಉಗ್ರ ಎಲ್ಲ ನಾರ್ಮಲೇನಾ? ಇದೆಲ್ಲ ಫ್ಯಾನ್ಸಿ ಮೇಡಮ್. ಇದೆಲ್ಲ ಫ್ಯಾನ್ಸಿ. ಇದೆಲ್ಲ ಪಂಚಲೋಹ. ಇದು ಇದೆಲ್ಲ ಕಾಪರ್ ಮೇಡಮ್. ಇದು ಪಂಚಲೋಹನಾ? ಈಗ ದೇವಸ್ಥಾನ ದರ್ಶನ ಆಯಿತು. ಇಲ್ಲೇ ಹಂಪಿಯಲ್ಲಿ ಏನಾದ್ರು ಒಂದು ಮೆಮೊರಿಗೆ ಅಂತ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀನಿ. ಉಂಗುರ ಮತ್ತು ಪಂಚಲೋಹದ್ದು ಎಲ್ಲ ಬ್ಯಾಂಗಲ್ ಈ ಥರದ್ದೆಲ್ಲ ಇದೆ, ಕಡ್ಗ ಎಲ್ಲ. ಸೊ ನೋಡ್ತಾ ಇದ್ದೀನಿ, ಉಂಗುರ ನೋಡ್ತಾ ಇದ್ದೀನಿ. ಸೊ ಇದು 120 ಅಂತ ಹೇಳ್ತಿದ್ದಾರೆ, ಚೆನ್ನಾಗಿದೆ. ಇರಲಿ. ಈ ಗಣಪನನ್ನು ಕ್ರಿಸ್ತಶಕ 1506ರಲ್ಲಿ ಸಾಳವ ವಂಶದ ಹಿಮ್ಮಡಿ ನರಸಿಂಹನ ನೆನಪಿಗಾಗಿ ಒಬ್ಬ ವ್ಯಾಪಾರಿ ನಿರ್ಮಿಸಿದ ಎಂದು ಶಾಸನಗಳಲ್ಲಿ ಹೇಳ್ತಾರೆ. ಒಬ್ಬ ಸಾಸಿವೆ ಕಾಳಿನ ವ್ಯಾಪಾರಿ ಕಟ್ಸಿದ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ಸಾಸಿವೆ ಗಣಪ ಅಂತ ಹೇಳ್ತಾರೆ ಅಂತ ನಾನು ಎಲ್ಲೋ ಓದಿ ತಿಳ್ಕೊಂಡಿದ್ದೀನಿ. ಸೊ ತುಂಬ ಮುದ್ದಾಗಿದೆ, ತುಂಬ ದೊಡ್ಡದಾಗಿರುವಂಥ ಏಕಶಿಲಾ ಗಣಪತಿ. ಸೊ ಇದನ್ನು ಆನ್ ದ ವೇ ನೀವು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಲಾಸ್ಟ್ 3 ಡೇಸಿಂದ ಇಲ್ಲಿ ಹಂಪಿ ಉತ್ಸವ ನಡೆದಿದೆ. ಸೊ ನಾವು ಮುಗಿದ ಮೇಲೆ ಮಾರನೇ ದಿನ ಬಂದಿದ್ದೀವಿ. ಸೊ ಸ್ಟೇಜಸ್ ಎಲ್ಲ ಹಾಗೇ ಇದೆ. ಇಲ್ಲೆಲ್ಲ ಭರತನಾಟ್ಯ ಇದು ಕಾರ್ಯಕ್ರಮಗಳು ನಡೆಯುವಂಥ ಜಾಗ. ಇದು ತುಂಬ ಅದ್ಭುತವಾಗಿದೆ. ಬಟ್ ನಿನ್ನೆ ಬರೋದಕ್ಕಾಗಲಿಲ್ಲ ಹಂಪಿ ಉತ್ಸವ ನೋಡೋದಕ್ಕೆ. ಬಟ್ ಅದಾದಮೇಲೆ ಬಂದಿದ್ದೀವಿ, ಚೆನ್ನಾಗಿದೆ. ನಾವು ಟಿವಿಯಲ್ಲಿ ಫೋಟೋದಲ್ಲಿ ಎಲ್ಲ ನೋಡಿರೋಂತಹ ಒಂದು ನರಸಿಂಹನ ವಿಗ್ರಹದ ಮುಂದೆ ನಿಂತಿದ್ದೀನಿ. ಈ ನರಸಿಂಹ ಗುಡಿಯನ್ನು ಕೃಷ್ಣದೇವರಾಯ ಕಾಲದಲ್ಲಿ 1528ರಲ್ಲಿ ಕೃಷ್ಣ ಭಟ್ರು ಅನ್ನೋರು ಇದನ್ನು ಕಟ್ಸಿದ್ರು ಅಂತ ಹೇಳ್ತಾರೆ. ಇದು 6.07 ಮೀಟ್ರಷ್ಟು ಏಕಶಿಲೆಯಲ್ಲಿ ಕಟ್ಟಲಾಗಿದೆ. ಇದು ನರಸಿಂಹನ ವಿಗ್ರಹ ಇರೋದು ಸುಳ್ಳಿ ಸುತ್ತಿರುವಂತಹ ಆದಿಶೇಷನ ಒಂದು ತೋರಣಗಳ ಮಧ್ಯ ಕೂತಿರುವಂಥ ಏಕಶಿಲಾ ನರಸಿಂಹನ ದೇವರಿದು ಏಕಶಿಲೆಯಲ್ಲಿ ಕಟ್ಟಲಾಗಿದೆ. ತುಂಬ ಅದ್ಭುತವಾಗಿದೆ. ಒಂದ್ಸರಿ ಇದು ಎಲ್ಲ ಹತ್ತತ್ರನೇ ಇದೆ, ನಿಮಗೆ ಈಸಿಯಾಗಿ ಕವರ್ ಮಾಡ್ಕೊಂಡು ಹೋಗ್ಬೋದು. ಇದು ಒಂದು ಎತ್ತರದ ಶಿವಲಿಂಗ, 3 ಮೀಟ್ರ್ ಇದೆ ಅಂತ ಹೇಳ್ತಾರೆ ಶಿವಲಿಂಗ. ಆಮೇಲೆ ಇದು ನೀರಿನೊಳಗೆ ಇರುವಂಥದ್ದು. ಒಂದು 3 ಮೀಟರ್ ಅಷ್ಟು ನೀರು ಯಾವಾಗಲೂ ಇರುತ್ತಂತೆ ಈ ಶಿವಲಿಂಗ ಒಳಗಡೆ. ತುಂಬ ಚೆನ್ನಾಗಿದೆ. ಆ ಮೇಲ್ಗಡೆಯಿಂದ ಎಲ್ಲ ಶ್ಯಾಡೋ ಬೀಳುತ್ತೆ, ನೆರಳು ಬೆಳಕು ಬೀಳುತ್ತೆ, ತುಂಬ ಚೆನ್ನಾಗಿದೆ. ಇದು ನೋಡು, ಇದೆರಡು ಪಕ್ಕ ಪಕ್ಕ ಇದೆ, ನರಸಿಂಹನ ಗುಡಿ ಮತ್ತು ಶಿವಲಿಂಗ ಗುಡಿ. ಸೊ 5 ನಿಮಿಷದಲ್ಲಿ ಕವರ್ ಮಾಡ್ಕೊಂಡು ಹೋಗ್ಬೋದು ನೀವು. ವಿರೂಪಾಕ್ಷ
ಜಂಕ್ಷನ್ ದೇವಸ್ಥಾನದಿಂದ ಒಂದು 3-4 ಕಿಲೋಮೀಟರ್ಸ್ ಬಂದ್ರೇ ಕಮಲಾಪುರ ಅಂತ ಒಂದು ಜಾಗ ಸಿಗುತ್ತೆ. ಇದು ಓಲ್ಡ್ ಬಸ್ ಸ್ಟ್ಯಾಂಡ್ ರೋಡ್ ಅಂತೇನೋ ಹೇಳ್ತಾರಂತೆ. ಸೊ ಇಲ್ಲಿ ಬಸವೇಶ್ವರ ಖಾನಾವಳಿ ಅನ್ನೋ ಒಂದು ಸಣ್ಣ ಉತ್ತರ ಕರ್ನಾಟಕ ಸ್ಪೆಷಲ್ ಮೀಲ್ ಸಿಗೋವಂಥ ಜಾಗಕ್ಕೆ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ, ಏನೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಈ ಸೈಡಿಗೆ ಬಂದಾಗ ಅಲ್ಲಿದು ಏನು ಓನ್ ಡಿಶ್ ನಾವು ಟ್ರೈ ಮಾಡ್ದಲೇ ಇದ್ದರೆ ಅದು ಚೆನ್ನಾಗಿರಲ್ಲ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಬಸವೇಶ್ವರ ಖಾನಾವಳಿ ಒಳಗಡೆ ಬಂದ್ವಿ. ಆಸೆ ಪಟ್ಕೊಂಡು ಜೋಳದ ರೊಟ್ಟಿ ಸಿಗುತ್ತೆ ಅಂತ ಬಂದರೆ ಇವತ್ತು ಸೋಮವಾರ ಅಂತೆ ಜೋಳದ ರೊಟ್ಟಿ ಮಾಡಲ್ವಂತೆ. ಸೊ ಚಪಾತಿ ಊಟನೇ ತೊಗೊಂಡಿದ್ದೀವಿ ಆ್ಯಂಡ್ ಶೇಂಗಾ ಹೋಳಿಗೆ ಇದು. ಸೊ ತುಪ್ಪ ಎಲ್ಲ ಹಾಕಿದ್ದಾರೆ. ಟೇಸ್ಟು ಚೆನ್ನಾಗಿದೆ. ಹೋಳಿಗೆ ಟೇಸ್ಟ್ ಚೆನ್ನಾಗಿದೆ. ಊಟ ಎಷ್ಟೋ ಗೊತ್ತಿಲ್ಲ. ಒಳ್ಳೆ ಪ್ರೋಟೀನ್ ಆಗಿರೋಂಥ ಕಾಳುಗಳೆಲ್ಲ ಹಾಕಿದ್ದಾರೆ. ಚಪಾತಿ ಚೆನ್ನಾಗಿದೆ. ಸೊ ಬಂದರೆ ನೀವು ಖಂಡಿತ ಟ್ರೈ ಮಾಡ್ಬೋದು. ಸೋಮವಾರ ಕ್ಲೋಸ್ ಅನ್ಸುತ್ತಲ್ಲ ಇದು? ಜೋಳದ ರೊಟ್ಟಿಗೆ ಸೋಮವಾರ ಕ್ಲೋಸ್ ಇರುತ್ತೆ. ಬೇರೆ ದಿನ ಎಲ್ಲ ಹೋಟೆಲ್ ತೆಗೆದಿರ್ತಾರೆ. ಬಸವೇಶ್ವರ ಖಾನಾವಳಿಯಲ್ಲಿ ಊಟ ಆಯಿತು, ಚೆನ್ನಾಗಿತ್ತು. ಬಟ್ ಜೋಳದ ರೊಟ್ಟಿ ಸಿಗಲಿಲ್ಲ ಅನ್ನೋದೊಂದು ಡಿಸಪಾಯಿಂಟ್ಮೆಂಟ್ ಅಷ್ಟೇ. ಬಟ್ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಮತ್ತು 120 ರುಪೀಸ್ ಅದಕ್ಕೆ ಊಟಕ್ಕೆ. ಇದು ಶೇಂಗಾ ಹೋಳಿಗೆ 40 ರುಪೀಸ್ ಒಂದು ಪೀಸಿಗಿರುತ್ತೆ. ಸೊ ಈಗೆಲ್ಲ ಮುಗಿಸ್ಕೊಂಡು ಎಕ್ಸ್ಟ್ರಾ ಚಪಾತಿ ತೊಗೊಳೋದಾದ್ರೆ 1 ಪೀಸಿಗೆ 20 ರುಪೀಸ್ ಇರುತ್ತೆ. ಸೊ ಈಗೆಲ್ಲ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನು ವಿಜಯ ವಿಠಲ ದೇವಸ್ಥಾನಕ್ಕೆ ಬನ್ನಿ ನೋಡೋಣ. ಅದಂತೂ ತುಂಬಾ ಹಿಸ್ಟ್ರಿ ಇರುವಂಥ ದೇವಸ್ಥಾನ. ಸ್ವಲ್ಪ ಟೈಮೇ ಹಿಡಿಯುತ್ತೆ ಬೇರೆ ದೇವಸ್ಥಾನಕ್ಕೆ ಕಂಪೇರ್ ಮಾಡಿದ್ರೆ ನೋಡೋದಕ್ಕೆ. ತುಂಬ ಹಿಸ್ಟ್ರಿ ಎಲ್ಲ ತಿಳ್ಕೊಂಡು ನೋಡಿಕೊಂಡು ಹೋಗೋಣ ಅಂತ ಬನ್ನಿ. ಸೊ ಇದು ಫ್ರಿಜ್ ಬ್ಯಾಂಕ್ ತೊಗೊಂಡ್ವಿ. 40 ರುಪೀಸ್ ಈಚು. ಸೊ 2 ತೊಗೊಂಡಿದ್ವಿ. 80 ರುಪೀಸ್ ಆಗಿದೆ. ಯಾವ್ದು ತೊಗೊಂಡ್ರಿ? ಒಂದು ಹಂಪಿದು ಮತ್ತು ಇನ್ನೊಂದು ಇದು ನರಸಿಂಹಸ್ವಾಮಿ ವಿಗ್ರಹ. ಇದು ವಿರೂಪಾಕ್ಷದೊಂದು ತೊಗೋಬೇಕಿತ್ತು. ತೊಗೋಬೇಕಾಯ್ತು. ಅವ್ರು 10 ಕೊಟ್ಟಿಲ್ಲ, ಮಿಸ್ ಆಗಿತ್ತು. ವಿಜಯ ವಿಠಲ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಒಂದು ನಮ್ಮ ಪಾರ್ಕಿಂಗ್ ಏರಿಯಾಗಿಂದ ದೇವಸ್ಥಾನಕ್ಕೆ 1 ಕಿಲೋಮೀಟರ್ ಆಗುತ್ತೆ. ನಮ್ಮ ಪ್ರೈವೇಟ್ ವೆಹಿಕಲ್ಸ್ನ ಒಳಗಡೆ ಬಿಡೋದಿಲ್ಲ. ಸೊ ಬಗ್ಗಿ ವ್ಯಾನಲ್ಲಿ ಬರಬೇಕು. ಒಬ್ಬರಿಗೆ 30 ರೂಪಾಯಿ ಆಗುತ್ತೆ. ಸೊ ತುಂಬ ಬಗ್ಗಿ ವ್ಯಾನಲ್ಲಿ 5 ಮಿನಿಟ್ಸ್ಗೂ ಬಿಡ್ತಾರೆ. ಸೊ ಬನ್ನಿ ಈಗ ಒಳಗಡೆ ಹೋಗೋಣ. ತುಂಬ ಬಿಸಿಲಿದೆ. ಆದರೆ 40 ರುಪೀಸ್ ಆಗುತ್ತೆ ಪರ್ ಟಿಕೆಟ್ಗೆ. ದೇವಸ್ಥಾನ ಒಳಗಡೆ ಎಂಟ್ರಿ ಇರುತ್ತೆ. Everything not disturbed by Sultan. Someone actually followed up. ವಿಜಯನಗರ ಬಂದು ದಕ್ಷಿಣ ಭಾರತ ಪೂರ್ತಿ ಸೌತ್ ಇಂಡಿಯಾ ವಿಜಯನಗರ ಎಂಪೈರ್ ಆಗಿದೆ. ಸರಿ ಸರ್, ಆಯ್ತು ಮಾಡ್ತೀನಿ. Before we go inside, I'll take a one group photo. ಬಗ್ಗಿ ವ್ಯಾನಿಂದ ಇಳಿದು ಬಂದರೆ ಫಸ್ಟು ನಾವು ಎಂಟ್ರೆನ್ಸ್ ಫೀಸ್ನ ತೊಗೊಳ್ಬೇಕಾಗತ್ತೆ. ಎಂಟ್ರೆನ್ಸ್ ಚಾರ್ಜ್ ಇರುತ್ತೆ 40 ರುಪೀಸ್ ಪರ್ ಪರ್ಸನ್ ಇರುತ್ತೆ. ಬಗ್ಗಿ ವ್ಯಾನ್ಗೆ 30 ರುಪೀಸ್ ಇರುತ್ತೆ. ಸೊ ಒಳಗೆ ಬಂದ್ರೇ ನಮಗೆ ಈ ವಿಶಾಲವಾದ ವಿಜಯ ವಿಠಲ ಮಂಟಪ ಕಾಣಿಸುತ್ತೆ. ಇಲ್ಲಿ 4 ಮಂಟಪಗಳು ಬರುತ್ತೆ. ಕಲ್ಯಾಣ ಮಂಟಪ, ವಿಜಯ ವಿಠಲ ಅವ್ರದ್ದು ಕಲ್ಯಾಣ ಆದಂತಹ ಜಾಗ, ಇನ್ನೊಂದು ಸಂಗೀತ ಮಂಟಪ ಮತ್ತು ನವರಂಗ ಮಂಟಪ ಅಂತ ಹೇಳ್ತಾರೆ, ಇನ್ನೊಂದು ಸಭಾ ಮಂಟಪ ಅಂತ ಇದೆ. ಈ ಪುರಂದರದಾಸು, ಕನಕದಾಸರು ಅವರೆಲ್ಲ ಇಲ್ಲಿ ಹಾಡು ಹೇಳ್ತಾ ಇದ್ರು, ಕೀರ್ತನೆಗಳನ್ನ ಹೇಳ್ತಿರು. ಅವರೆಲ್ಲ ವಿಠಲನ ಭಕ್ತರಾಗಿದ್ದರಿಂದ ಇಲ್ಲಿ ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಇದು ವಿಷ್ಣು ದೇವಸ್ಥಾನ ಆಗಿರೋದ್ರಿಂದ ವಿಷ್ಣುವಿನ ವಾಹನ ಗರುಡ ಆಗಿರುತ್ತೆ. ಸೊ ನಾವೆಲ್ಲ ಕಡೆನೂ ಗರುಡನ ವಿಗ್ರಹನ ಮಾತ್ರ ನೋಡ್ತೀವಿ ವಿಷ್ಣು ದೇವಸ್ಥಾನದಲ್ಲಿ. ಬಟ್ ಇಲ್ಲಿ ಗರುಡನಿಗೋಸ್ಕರ ಒಂದು ರಥತರ ರೂಪದಲ್ಲಿರುವಂಥ ದೇವಸ್ಥಾನನ ಕಟ್ಟಿಸ್ತಾರೆ. ಇದು ಕೃಷ್ಣದೇವರಾಯರ ಕಾಲದಲ್ಲಿ ಕಟ್ಟಿದ್ದಂಥ ದೇವಸ್ಥಾನ ಗರುಡನಿಗೋಸ್ಕರ. ಅದನ್ನು ನಾವು 50 ರುಪೀಸ್ ನೋಟ್ ಮೇಲೆ ಆ ರಥನ ನೋಡ್ತೀವಿ, ಕಲ್ಲಿನ ರಥ. ಅಲ್ಲಿ ಹಿಂದ್ಗಡೆನೆ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದೇ ಕಲ್ಲಿನ ರಥ. ಮೇಲ್ಗಡೆ ಇನ್ನೂ ಆಕಾರಗಳಿತ್ತು, ಬಟ್ ಅವೆಲ್ಲ ಕಾಲಾಂತರಗಳಿಂದ ಎಲ್ಲ ನಶಿಸಿ ಹೋಗಿದೆ. ಬಟ್ ಇಷ್ಟು ಮಾತ್ರ ಕಾಣಿಸುತ್ತೆ.
ನಮ್ಮ ನೋಟಲ್ಲಿ ನೋಡ್ತಾ ಇರ್ತೀವಿ, ಬಟ್ ಈಗ ಎದುರುಗಡೆನೆ ಡೈರೆಕ್ಟಾಗಿ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. गरुड़ा रथा, like this रथा भारत देश में 3, फर्स्ट पुना, सेकंड हम्पी, थर्ड किधर महाबलीपुरम, महाबलीपुरम तमिलनाडु, महाबलीपुरम called पांडव रथा, कोणार्क रथा called सूर्य भगवान रथा, हम्पी रथा called गरुड़ा रथा, बिकॉज ये विष्णु मंदिर है ना, विष्णु का वाहन है गरुड़ा. सी जंगल बिकॉज आफ्टर विजयनगर नोबडी इन हम्पी. वार तो ये टाइम पे हुआ ना, 15th century victory of Orissa war, but this ratha was fully painted. Can you see painting here? Come this side. See, there you go. इधर देख लो. Yeah, Can you see the painting name? Fresco, madam. Fresco, yeah. Fresco, you can see many places in India. Tanjavur and Ajanta, Ellora, Maharashtra. Look at the Garuda here. Yeah. Garuda देखो आदमी जैसा है ना. हाँ, Ratha look like a temple. We called it the Garuda temple, but in Rath form में बना दिया. Because the people want to tell that time we won Orissa war. ये देखो ये वेल घुमाते थे पहले, है ना. कोविड के बाद में ये ब्लॉक्स आया. Before people are sitting taking photos. नहीं वो तो अच्छा किया. उसको प्रिजर्व करना है. Preserved. And see the cracks, interlock. We can take anywhere. We can reassemble anywhere. शिववाहन नंदी. But आप देख लो गरुड़ा man form में है ना. Look like a temple form. We called it as a Garuda temple. But both side elephants, no. Vijayanagara time, no elephant there. There was a different animal. Can you please see here? Madam, actually both way horses. When Adil Shah invader attack, damage. Department keep recently for photography. You know, British time. At least to see your mind, no elephant there. How it look like Ratha? Something missing, no? The match with elephant. You can see the hoof and the tail. Yeah. So there were the ನಮಗೆ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಿದ ತಕ್ಷಣ ನಮಗೆ ನಮ್ಮ ತಾತ ಅಜ್ಜಿ ನಮ್ಮ ತಂದೆ ತಾಯಿ ಎಲ್ಲ ಹೇಳ್ತಾ ಇದ್ದಿದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ ರೋಡಲ್ಲಿ ಬೀದಿಗಳಲ್ಲಿ ಈಗ ನಾವೆಲ್ಲ ತರಕಾರಿನ ಹೇಗೆ ತಗೊಳ್ತೀವೋ ಅದೇ ಥರ ಮುತ್ತು ರತ್ನ ವಜ್ರ ವೈಢೂರ್ಯಗಳನ್ನ ಮಾರ್ತಿದ್ರು ಅಂತ. ಸೊ ಅದೇ ಇಲ್ಲಿ 3 ಬಜಾರ್ ಬರುತ್ತೆ ಅದೇ ಥರನೇ. ಒಂದು ಸ್ಪೈಸಸ್ನ ಮಾರ್ತಾಯಿದ್ರು, ಫುಡ್ ಗ್ರೈನ್ಸು ಸ್ಪೈಸಸ್ನ. ಇನ್ನೊಂದು ಬಜಾರಲ್ಲಿ ಹಾರ್ಸ್ಗಳನ್ನ ಮಾರ್ತಿದ್ರು. ಈ ವಿಜಯ ವಿಠಲ ದೇವಸ್ಥಾನದಲ್ಲಿರುವಂಥ ಮಾರ್ಕೆಟಲ್ಲಿ ಕುದುರೆಗಳನ್ನ ಟ್ರೈಂಡ್ ಮಾಡಿಬಿಟ್ಟು ಪೋರ್ಚುಗೀಸು ಅರೇಬಿಯನ್ ಈ ಥರದವರೆಲ್ಲ ತೊಗೊಂಡು ಬಂದರು ಮಾರ್ತಿದ್ರಂತೆ. ಆ್ಯಂಡ್ ಇನ್ನೊಂದು ನಮ್ಮ ವಿರೂಪಾಕ್ಷ ದೇವಸ್ಥಾನದ ಹತ್ರ ಏನು ಜ್ಯುವೆಲ್ರೀಸ್ ವಜ್ರ ಮುತ್ತು ರತ್ನಗಳನ್ನ ಅಲ್ಲಿರುವಂಥ ಮಾರ್ಕೆಟ್ನಲ್ಲಿ ಮಾರ್ತಿದ್ರಂತೆ. ನಾವು ಕಾಂಪ್ಲೆಕ್ಸ್ ಎಲ್ಲ ಈಗ ನೋಡ್ತೀವಿ 2 ಫ್ಲೋರ್ಸ್ 3 ಫ್ಲೋರ್ಸ್ 10 ಫ್ಲೋರ್ಸ್ ಅಂತ ಎಲ್ಲ, ಬಟ್ ಆಗಿನ ಕಾಲದಲ್ಲಿ ಕಲ್ಲಲ್ಲಿ 2 ಫ್ಲೋರ್ಗಳಷ್ಟು ಮಾರುಕಟ್ಟೆನ ಮಾರ್ತಾ ಇದ್ರಂತೆ. ಫಸ್ಟ್ ಸೆಕೆಂಡ್ ಫ್ಲೋರ್ ಅಂತ ಲೈಕ್ ಕಾಂಪ್ಲೆಕ್ಸ್ ಥರ. ಸೊ ತುಂಬ ವಿಶೇಷವಾಗಿದೆ. ಆಮೇಲೆ ಪ್ರತಿಯೊಂದು ಕಲ್ಲಿನ ಕೆತ್ತನೆಗಳು ಅಷ್ಟೇ ತುಂಬ ಅದ್ಭುತವಾಗಿದೆ. ಬಟ್ ಎಷ್ಟೊಂದಲ್ಲಿ ಬಿದ್ದೋಗಿರೋದು ಬೇಜಾರು ಅನಿಸುತ್ತೆ. ಬಟ್ ಎಷ್ಟು ಟೆಕ್ನಾಲಜಿ ನಾವು ಈಗ ಯೂಸ್ ಮಾಡ್ತೀವಿ, ಅದೇನೇನೋ ಈಗ ಟೆಕ್ನಾಲಜಿ, ಬಟ್ ಆಗಿನ ಕಾಲದಲ್ಲಿ ಏನೂ ಇರ್ದಲೇ ಇಷ್ಟೆಲ್ಲ ಟೆಕ್ನಾಲಜಿಗೆ ಇಂಟರ್ಲಾಕ್ ಕನೆಕ್ಷನಲ್ಲಿ ಈ ಕಲ್ಗಳನ್ನೆಲ್ಲ ಜೋಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. The people are checking in the bazaar. Horse, madam. This man make the horse high jump. This man make the horse long jump. And then completely they take to the military. yeah. This panel explaining us what they do in bazaar trading. No? Yeah. It's completely trade of horse. ಇಲ್ಲಿ ನವರಂಗ ಮಂಟಪ ಅಥವಾ ಸಂಗೀತ ಮಂಟಪ ಅಂತ ಹೇಳ್ತಾರೆ. ಅದನ್ನು ಕೃಷ್ಣದೇವರಾಯರು ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಅದು ತನ್ನ 2ನೇ ಪತ್ನಿ ಚಿನ್ನಾದೇವಿಗೋಸ್ಕರ. ಚಿನ್ನಾದೇವಿಯವರು ಒಳ್ಳೆ ಡ್ಯಾನ್ಸರ್ ಆಗಿರ್ತಾರೆ ಮತ್ತು ವಿಷ್ಣುವಿನ ಭಕ್ತೆ ಆಗಿರ್ತಾರೆ. ಅವರಿಗೋಸ್ಕರ ಅವರು ನೃತ್ಯದ ಮೂಲಕ ದೇವರಿಗೆ ಸೇವೆನ ಸಲ್ಲಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ನೃತ್ಯ ಮಂಟಪ ಅಂದರೆ ಸಂಗೀತ ಮಂಟಪನ ಕಟ್ಟಿಸಿದ್ರು ಅಂತ ಹೇಳ್ತಾರೆ. ಕಾಣ್ತಾರಲ್ಲ ಇಲ್ಲಿ no here the lady she was a dancing of temple, but instruments are ready, madam. Instruments are ready, she dance, but performance for the temple. Chinnadevi and Tirumaladevi. तो जो डांस होगा वो No head here, no. So वो bunch of pillar है ना madam, same sound आएगा. Next person is mridangam. So same mridangam sound that pillar. मतलब every pillar they given symbol. What pillar, what music. Whole musical hall.
Kerala temple, 5 in 1, madam. Okay. First one is the frog. Frog jumping to water. Kappe. Kappe needs jump on the frog. Second one, top is the head, down Shivalingam. Head is a cobra, Naga. We call this a Naga Lingam. Third one, mother monkey lifting a baby monkey. ಹೌದಾ ದೊಡ್ಡ ಕೋತಿ ಸಣ್ಣ ಕೋತಿ ನಡ್ಕೊಂತಿದೆ ಮದರ್ ಮಂಕಿ ಹೆಲ್ಪಿಂಗ್ ಎ ಬೇಬಿ ಅಂಡ್ ಕಮ್ ದಿಸ್ ಸೈಡ್ ಎವ್ರಿವನ್ ಯು ಸಿ ದಿಸ್ ಸೈಡ್ ಹನುಮಾನ್ ಗೋ ಟು ಶ್ರೀಲಂಕಾ see the legs tail body Hanuman god of fly he went to Sri Lanka to find Sita Mata come this side you see from this side mother monkey feeding a baby correct you see the tail here ನೋಡಿ ತಾಯಿ ಕೋತಿ ಮರಿಗೆ ಹಾಲು ಕುಡಿಸ್ತಾ ಇದೆ so mother monkey feeding a baby it's all creativity in a hard granite stone in Hampi. ಸಂಜೆ 5 ಗಂಟೆ ಆಗಿದೆ. ಸೊ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕು, ಇಲ್ಲಿ ಫೇಮಸ್ ತಿನ್ನಬೇಕು ಅಂತ ಹೇಳಿ ಹೋಗ್ತಾ ಇದ್ದ. ಆನ್ ದ ವೇ ಒಂದು ಟೀ ಸ್ಟಾಲ್ ಅಂಗಡಿ ಇದೆ. ಇಲ್ಲಿ ಗಿರ್ಮಿಟ್ಟು, ಮಿರ್ಚಿ, ಮಂಡಕ್ಕಿ ಸಿಗುತ್ತೆ. ಸೊ ಗಿರ್ಮಿಟ್ ತಿನ್ನಬೇಕು ಅಂತ ಆಸೆಯಾಗಿ ಇಲ್ಲಿಗ ಸ್ಟಾಲ್ ಮುಂದೆ ನಿಲ್ಲಿಸಿದ್ವಿ. ಗಿರ್ಮಿಟ್ ತೊಗೊಂಡ್ವಿ, ಚೆನ್ನಾಗಿತ್ತು. ಟೀ ತೊಗೊಂಡಿದ್ರು, ಚೆನ್ನಾಗಿತ್ತಾ? ಓಕೆ, ಟೀ ಕುಡಿದಿದ್ರು, ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ಇಲ್ಲಿಂದ ನೆಕ್ಸ್ಟ್ ನಮ್ಮ ಜರ್ನಿ ಶುರು ಮಾಡ್ತೀವಿ. ಸೊ ನೀವು ಈ ಕಡೆ ಬಂದಾಗ ಏನು ಆ ಲೋಕಲ್ ಡಿಶ್ ಇರುತ್ತೆ ಅದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಮೆಮೊರೇಬಲ್ ಆಗಿರುತ್ತೆ. ಆ ಡಿಶ್ ತಿಂದಿದ್ವಿ ಅಂತ ನಮಗೆ ನಮ್ಮ ಲೈಫಲ್ಲಿ ಗೊತ್ತಿರುತ್ತೆ. ನಾವೀಗ ಹಂಪಿ ಹತ್ರ ಇರೋಂಥ ಇನ್ನೊಂದು ಪಂಪ ಸರೋವರ ಅನ್ನೋ ಜಾಗದಲ್ಲಿ ಬಂದಿದ್ದೀವಿ. ಇದು ಅಂಜನಾದ್ರಿ ಬೆಟ್ಟದಿಂದ 1 ಕಿಲೋಮೀಟ್ರ್ ಆಗುತ್ತೆ. ತಪ್ಪಲಲ್ಲೇ ಬರೋವಂಥ ಜಾಗ. ಇದು ಫುಲ್ ಒಂದು ಕಲ್ಯಾಣಿ ಥರ ಇದೆ. ಇದಕ್ಕೆ ತುಂಬಾ ಇತಿಹಾಸ ಇದೆ. ತುಂಬಾ ಇತಿಹಾಸ ಇರುವಂಥ ಜಾಗ ಇದು. ಇಲ್ಲಿ ಪಾರ್ವತಿ ದೇವಿ ತಪಸ್ಸು ಮಾಡಿಬಿಟ್ಟು ಶಿವನ ಹೋಲಿಸ್ಕೊಂಡಿದ್ದ ಜಾಗ ಅಂತಲೂ ಕೂಡ ಹೇಳ್ತಾರೆ. ಇನ್ನು ರಾಮಾಯಣದ ಪ್ರಕಾರ ಶಬರಿ ರಾಮನ ಭಕ್ತೆ, ರಾಮನಿಗೋಸ್ಕರ ಕಾದಂಥ ಜಾಗ ಅಂತ ಕೂಡ ಹೇಳ್ತಾರೆ. ಪವಿತ್ರವಾದ 5 ಸರೋವರಗಳಲ್ಲಿ ಇದು ಒಂದು ಪವಿತ್ರವಾದ ಸರೋವರ, ಪಂಪ ಸರೋವರ ಅಂತ ಕೂಡ ಹೇಳ್ತಾರೆ. ಸೊ ನೀವು ಹಂಪಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಾಗ ಇದು ಒಂದು ಪ್ಲೇಸ್ನ ನೀವು ಕನ್ಸಿಡರ್ ಮಾಡ್ಬೋದು. ಈ ಕಡೆಯಿಂದನೇ ಅಂಜನಾದ್ರಿ ಬೆಟ್ಟ ಕೂಡ ಇದೆ. ಸೊ ಸನ್ಸೆಟ್ಗೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹಿಂದ್ಗಡೆ ಅಷ್ಟು ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಅಂಜನಾದ್ರಿ ಬೆಟ್ಟ. ಅಂಜನಾದ್ರಿ ಬೆಟ್ಟ ಏನು ಈ ಹೊಳೆ ಸರೋವರ ಐತಲ್ಲ, ಸರೋವರದಿಂದ ಪಕ್ಕದಲ್ಲೇ ಬೇಸಲ್ಲೇ ಬರುತ್ತೆ. ಸನ್ಸೆಟ್ ಆಗ್ತಾ ಇದೆ, ಚೆನ್ನಾಗಿದೆ. ಬಟ್ ಹತ್ತೋಕ್ಕೆ ಟೈಮ್ ಆಗುತ್ತೆ. ಒಂದು 2 hours 3 hours ಬೇಕಾಗುತ್ತೆ ಹತ್ತಿ ಇಳಿಯೋಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಅಂದರೆ ಸ್ಪೆಂಡ್ ಮಾಡೋಕ್ಕೆ. ಸನ್ಸೆಟ್ಗೆ ತುಂಬ ಚೆನ್ನಾಗಿರುತ್ತೆ. ಈಗ